ಈಗ ಅಂದರೆ ವರ್ಷದಿಂದ ವರ್ಷಕ್ಕೆ ಮೈಲಾರಲಿಂಗೇಶ್ವರನಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹೌದಾ? ಹಾಗಾದರೆ ನೀವು ಈ ವರ್ಷ ಏನು ಮೈಲಾರಲಿಂಗೇಶ್ವರ ಭಕ್ತರು ಬರ್ತಾರಲ್ಲ, ಅವ್ರಿಗೆ ನೀವೇನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ? ಅಂದರೆ ಈಗ ಅಜ್ಜರಂದ್ರೂ ನಮ್ಮ ಜೊತೆಗೆ ಇವಾಗ ಮಾತಾಡಲ್ಲ, ಅವರು ವ್ರತದಲ್ಲಿದ್ದಾರ, ನೀವು ಅವ್ರ ಮಗ ಆಗಿದ್ದೀರಿ, ಅವ್ರ ಜೊತೆಗೆ ಇರ್ತೀರಿ ಯಾವಾಗಲೂ. ಅದಕ್ಕೋಸ್ಕರ ಏನು ಸಂದೇಶ ಕೊಡ್ತೀರಿ ಮೈಲಾರಲಿಂಗೇಶ್ವರನ ಭಕ್ತರಿಗೆ ಈ ವರ್ಷ ಬರ್ತಾರಲ್ಲ ಅವರಿಗೆ? ಮೈಲಾರಲಿಂಗೇಶ್ವರನ ಆರಾಧ್ಯ ದೇವರಾದಂಥ ಅವ್ರ ಮನೆ ದೇವರಾದಂಥ ಎಲ್ಲ ಭಕ್ತಾದಿಗಳಿಗೆ ಅವ್ರು ಇಲ್ಲೆಲ್ಲ ಬಂದು 3 ದಿನ 5 ದಿನ ಅವ್ರು ಬಂದು ಇಲ್ಲೆಲ್ಲ ಬಂಡಿ ಕಟ್ಕೊಂಬಂದು ಅವರೆಲ್ಲ ದೇವ್ರ ಸೇವೆ ಮಾಡಿ ದೋಣಿ ತುಂಬಿಸಿ ಕಾರಣಿಕ ಕೇಳ್ಕೊಂಡು ಅವ್ರವ್ರ ಊರಿಗೆ ಹೋಗ್ತಾರಲ್ರಿ. ಆ ಕಾರಣಿಕ ಏನು ಸಂದೇಶ ಬರುತ್ತೆ, ಆ ಸಂದೇಶ ತಕ್ಕಂಗೆ ಮಳೆ ಬೆಳೆ ಸಮೃದ್ಧಿ ಅವ್ರವ್ರ ಕಲ್ಪನೆಗೆ ಅವ್ರವ್ರ ಅನುಗುಣಂಗೆ ಅವ್ರು ಅರ್ಥೈಸಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಾರೆ. ಏನು ಅನ್ಕೊಂಡಿರ್ತಾರಪ್ಪ ಅಂದ್ರೆ ಮೈಲಾರಲಿಂಗೇಶ್ವರ ಭಕ್ತರು ಇಲ್ಲಿ ಬರೋದ ಎದಕ್ಕಪ್ಪ ಅಂದ್ರೆ ಕಾಣಿಕ ಕೇಳಕ್ಕೋಸ್ಕರ ಬರ್ತಾರ. ಬಂದ್ಮೇಲೆ ಕಾಣಿಕ ಅಜ್ಜರ್ ನುಡಿದ್ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಕಾಣಿಕವನ್ನ ವಿಶ್ಲೇಷಿಸುತ್ತಾರೆ, ಹೌದಾ? ಅವ್ರಿಗೆಲ್ಲರಿಗೂ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಏನಿದೆ ಕಾರಣಿಕದು ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಏನು ಸಂದೇಶ ಕೊಡುತ್ತೆ, ಏನು ಕಾರಣಿಕ ನುಡಿಯುತ್ತೆ, ಅದ್ರ ಮೇಲೆ ಅವ್ರವ್ರ ಜೀವನ ವೃತ್ತಿ ಜೀವನ ಆಗಲಿ, ಆಮೇಲೆ ಮಾರುಕಟ್ಟೆ ಆಗಲಿ, ಆಮೇಲೆ ಮಳೆ ಬೆಳೆ ಅವ್ರು ಬೆಳೆದಂಥ ಎಲ್ಲ ಧಾನ್ಯಗಳೆಲ್ಲ ಏನು ಸಮೃದ್ಧಿ ಆಗುತ್ತೆ. ಈಗ ಹೋದ ಸರಿ ತುಂಬಿದ ಕೂಡ ತುಲಿಕಿತಲೆ ಪರಾಕ ಆಯಿತು. ಈ ಸರಿ ಮಾರ್ಚ್ ಏಪ್ರಿಲಲ್ಲೇ ಎಲ್ಲ ನದಿಗಳು ಡ್ಯಾಮ್ಗಳು ಎಲ್ಲ ತುಂಬಿ ಹರಿತು. ಹಾಗಾಗಿ ಈ ವರ್ಷ ಏನು ಕಾರಣಿಕ ಆಗುತ್ತೆ ನೋಡಿಕೊಂಡು ಅವರ ಒಳ್ಳೆಯದನ್ನು ಅವರು ಆರಿಸ್ಕೊಂಡು ಹೋಗ್ತಾರೆ. ರಥಸಪ್ತಮಿಯಿಂದ ಇಲ್ಲಿವರೆಗೂ 8 ದಿನ ಆಗಿದೆ. ಕಾರಣಿಕ 4ನೇ ತಾರೀಕು 4/2/2026 ಕಾರಣಿಕೋತ್ಸವ ಇರುತ್ತೆ. ಆಮೇಲೆ ಅದ ನಂತರ ತಿರ್ಗ 5ನೇ ತಾರೀಕು 5/2/2025 ಸರಪಳಿ ಪವಾಡ ಹಾಗೂ ಕಂಚಾಭೈರವರ ಬಗಣಿಗೂಟ ಶಸ್ತ್ರ ಪವಾಡ ಇರುತ್ತೆ. ಎಲ್ಲ ಭಕ್ತಾದಿಗಳು ಸುಗಮದಿಂದ ಬಂದು ಎಲ್ಲ ಮೈಲಾರಲಿಂಗೇಶ್ವರನ ಆಶೀರ್ವಾದ ಪಡೆದುಕೊಂಡು ಸಂತೋಷವಾಗಿ ಹೋಗ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಮ್ಮೊಂದಿಗೆ ಕೋಟೆಪ್ಪಣ್ಣರು ನಮಗೆ ಕಾಣಿಕದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು. ಬುಧವಾರ ಸಂಜೆ 5 ಗಂಟೆಗೆ ಕಾಣಿಕೋತ್ಸವವು ನಡೆಯುತ್ತದೆ. ಬುಧವಾರದ ನಂತರ ಅಂದರೆ ಗುರುವಾರ ಸಾಯಂಕಾಲ 5 ಗಂಟೆಗೆ ಮೈಲಾರಲಿಂಗೇಶ್ವರನ ದೇವಸ್ಥಾನದಲ್ಲಿ ಸರಪಳಿ ಪವಾಡವನ್ನು ಅನಿಲ್ ದಳವಾಯಿರವರು ನಡೆಸಿಕೊಡುತ್ತಾರೆ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಲಾರಕ್ಕೆ ಬಂದು ಮೈಲಾರಲಿಂಗೇಶ್ವರನ ಕಾಣಿಕವನ್ನು ಕೇಳಿ ಸರಪಳಿ ಪವಾಡದಲ್ಲಿ ಭಾಗವಹಿಸಿ ಮೈಲಾರಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾಗಿ. ಶಸ್ತ್ರ ಪವಾಡ ಬಗಣಿಗೂಟ ಅಂತ ಹೇಳ್ರಿ, ಅವತ್ತಿನ ತಗೊಳ್ರಿ. ಶಸ್ತ್ರ ಪವಾಡ ಬಗಣಿಗೂಟ ಹಾಗೂ ಕಂಚಾಭೈರವರು ನೆರವೇರಿಸಿಕೊಳ್ಳುತ್ತಾರೆ. ಶಸ್ತ್ರ ಪವಾಡ ಮತ್ತು ಬಗಣಿಗೂಟ ಶಸ್ತ್ರ ಪವಾಡ ಮತ್ತು ಬಗಣಿಗೂಟ ಕಾರ್ಯಕ್ರಮವನ್ನು ಕಂಚಿವೀರರು ಮತ್ತು ದ್ವಾರಪ್ಪಜ್ಜನವರು ನಡೆಸಿಕೊಡುತ್ತಾರೆ. ಫ್ರೆಂಡ್ಸ್, ಈ ಮೈಲಾರಲಿಂಗೇಶ್ವರನ ಕಾಣಿಕದ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.